ರೈತರ ಹೋರಾಟಕ್ಕೆ ಅನ್ನದಾತರ ಹೋರಾಟಕ್ಕೆ ಬೆಳೆಗಾರರ ಹೋರಾಟಕ್ಕೆ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಘಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಘಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಭಾರತಿ ಬಿಡಿ ಬಿಡಿ ಕೊಡೋದಲ್ಲಿ ಕರ್ಸೋಗ್ಬಿಡಿ. ಈಗ ಬೇಗನೆ ಬಂದು ಅಧಿಕೃತವಾಗಿ ಘೋಷಣೆ ಆಗಿರ್ತಕ್ಕಂಥ ತಮ್ಮ ಪತ್ರವನ್ನು ತಗೊಂಡ್ಬಂದು ನಮ್ಮ ರೈತರಿಗೆ ಹೇಳಬೇಕು. ಯಾಕಂದ್ರೆ ತಾಳ್ಮೆ ಬಹಳ ಪರೀಕ್ಷೆ ಬಹಳ ಲೇಟ್ ಆಗತ್ತಿದೆ. ತಾವೇನಾದ್ರೂ ಜಲ್ದಿ ಬಂದು ಘೋಷಣೆ ಮಾಡದೆ ಹೋದ್ರೆ ನಾವು ಬೀದಿಗೆ ಇರ್ಬೇಕಂತ ಪ್ರಸಂಗ ಬರ್ತೈತೆ. ದಯಮಾಡಿ ಬೇಗನೆ ಮಾನ್ಯ ಜಿಲ್ಲಾಧಿಕಾರಿಗಳು ಬಂದು ಈಗ ತಮ್ಮ ಏನು ಸಂದೇಶ ಐತೆ ಅದನ್ನ ಆದಷ್ಟು ಬೇಗನೆ ಬಂದು ತಲುಪಿಸಬೇಕಂತ ಈ ಪೊಲೀಸ್ ಅಂತಂದ್ರೆ ಇಲ್ಲಿ ಒಟ್ಟು ಇಲ್ಲೇ ಹೊಡ್ಕೊಂಡು ನಾನು ಕುಂದಿರ್ಬೇಕಾಕೈತಿ. ಜಲ್ದಿ ಅವ್ರನ್ನ ಕರೆಸ್ಬೇಕಂತೇಳಿ ತಮ್ಮ ಮುಖಾಂತರ ನಾವು ಮನವಿ ಮಾಡ್ಕೋತೀವಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಬೆಳೆಗಾರರ ಹೋರಾಟಕ್ಕೆ ಬೇಕೇ ಬೇಕು ಎಲ್ಲಿವರೆಗೆ ಹೋರಾಟ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್. ಈಗ HNT ಅವ್ರದ್ದು ಪ್ರಾಬ್ಲಮ್ ಅದೊಂದು ಸಮಸ್ಯೆ ಅವರು ಬೇರೆಯವ್ರು ಹೇಳ್ತಾರೆ. ಒಂದು 3-4 ಪಾಯಿಂಟ್ ಅಲ್ಲಿ ಎಲ್ಲರೂ ಅನುಮತಿ ಕೊಟ್ಟು ಒಂದಿಬ್ಬರು ನಮ್ಮ ಊರಿನ ಹೇಳ್ತಾವ. ನಿಮ್ಮ ಗಮನಕ್ಕೆ ಇಲ್ಲ ಅಂತ ನಾವು ಒಂದಿಟ್ಟು ಹೇಳಬೇಕ್ತೀವಿ. ಏನಪ್ಪಾ ಅಂದ್ರೆ ಕಬ್ಬ ಬೆಳೆಯೋದು ನಮ್ಮ ಕೆಲಸ, ಕಬ್ಬ ಕಡಲು ಕಾರ್ಖಾನೆಗಳು ಸಕ್ರಿ ಮಾಡಿ ಮಾರೋದು ಅವ್ರ ಕೆಲಸ ಕಾರ್ಖಾನೆಯವರು. ಇದು ಉತ್ತರ ಕರ್ನಾಟಕ ಬಂದಂತ ಪದ್ಧತಿ, ಉತ್ತರ ಕರ್ನಾಟಕ ಮತ್ತು ಮಹಾರಾಷ್ಟ್ರದೊಳಗೆ. ಆದ್ರೆ ಈ ಪದ್ಧತಿ ದಕ್ಷಿಣ ಕರ್ನಾಟಕದೊಳಗಿಲ್ಲ, ಆಮೇಲೆ ಉತ್ತರ ಹಿಂದೂಸ್ತಾನದೊಳಗಿಲ್ಲ. ಇದು ಮಾತ್ರ ಇರೋದು 2 ರಾಜ್ಯದೊಳಗಿಲ್ಲಿ. ಈ ವ್ಯವಸ್ಥೆನ ಹಾಳು ಮಾಡೋದು ಎಲ್ಲ ಸಿಕ್ತವ ಪ್ರಯತ್ನ ಆದ್ರೆ ಅದಕ್ಕೆ ಅವಕಾಶ ನಾವು ಯಾರು ಮಾಡಿಕೊಡೋದು ಬೇಡ. ನಾವು ಕಬ್ಬು ಬೆಳೆಯೋಣ, ಅವ್ರು ಕಬ್ಬು ಕರ್ಕೊಂಡು ಹೋಗಿ ಟ್ರಾನ್ಸ್ಪೋರ್ಟ್ ಮಾಡಿ ಅವ್ರು ಹೋಗಿ. ಅದಕ್ಕೆ ಇದನ್ನ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಯಾರಿಗೆ? ಶುಗರ್ ಕಮಿಷನರ್ಗೆ, ಆ ಕಮಿಷನರ್ ಈ ಕಮಿಷನರ್ಗೆ, ಡೆಪ್ಟಿ ಕಮಿಷನರ್ಗೆ ಹೇಳ್ತಾರೆ. ಈ ವ್ಯವಸ್ಥೆ ಸರಿಯಾಗಿ ಆಗಬೇಕನ್ನೋ ದೃಷ್ಟಿಯಿಂದ ನಾವೊಂದಿಟ್ಟು ಸುಧಾರಣೆ ಮಾಡಿಕೊಂಡು ಅವ್ರಿಗೆ ಸಜೆಷನ್ ಕೊಟ್ಟಿವಿ. ಸಜೆಷನ್ ಅಲ್ಲ, ಇದು ರೈತರದು ಆದೇಶ ಕೊಡಬೇಕು. ಗೌರ್ಮೆಂಟ್ ಇರುತ್ತಲ್ಲ, ಗೌರ್ಮೆಂಟ್ಗೆ ಫಾರಾಗಿ ಕೊಡುವಂತ ಅವ್ರಿ ಎಲ್ಲ ರೈತರ ಹೊಲದೊಳಗೆ ಯಾವುದೇ ಕಾರ್ಖಾನೆ ಇರಲಿ, ಯಾವುದೇ ಜಿಲ್ಲೆಯಲ್ಲಿರಲಿ ಅದು ಕಾರ್ಖಾನೆ, ಆ ಮಿನಿಮಮ್ ರಿಕವರಿ ಬರುವಂತ ಕಬ್ಬು ಮಾತ್ರ ಕರೀಬೇಕು. ಮಿನಿಮಮ್ ರಿಕವರಿ ಇವತ್ತೇನು ನಾವು ಡಿಸ್ಕಷನ್ ಮಾಡಿದ್ವಿ, 31,100 ರೂಪಾಯಿ ಅಂತ ಏನು ಡಿಕ್ಲೇರ್ ಆಗಿದಾರ. ಸರ್ಕಾರ ಕೊಡೋದು 100 ರೂಪಾಯಿ, ಅದು ಬೇರೆ. ಈ 31,100 ರೂಪಾಯಿ ಯಾವುದೇ ಕಾರಣಕ್ಕೆ ಈ ವರ್ಷದ ಕಬ್ಬಕ್ಕೆ ಯಾವುದೇ ಕಾರ್ಖಾನೆಗಳು ಕೊಡಂಗಿಲ್ಲ, ಅನ್ನುವಂಗಿಲ್ಲ. ಯಾಕೆ ಅನ್ನುವಂಗಿಲ್ಲ ಅಂದ್ರೆ ಈ ವರ್ಷದಿಂದ ನೀವು ರಿಕವರಿ ನಾವು ಅಲ್ಲತ್ತೀವಿ, ನೀವು ಅಲ್ಲತ್ತೀವಿ, ಟೈಟಿಗೆ ಬಂದದ್ದು. ನೀವು ಲೋ ರಿಕವರಿ ಕಬ್ಬು ಒಟ್ಟೆ ಕಟಾವು ಮಾಡಬೇಡಿ. 10.25 ರಿಕವರಿ ಬಂದ ಕಬ್ಬನ್ನು ಮಾತ್ರ ನೀವು ಕಟಾವು ಮಾಡ್ರಿ. ನಾವು ಇರ್ತೀವಿ. ನಮ್ದೇನಪ್ಪ ತಕ್ಷಣ ಈ ಬಗಲಿ ಅನ್ನೋರೆ ಮತ್ತೆ ಪಾಟೀಲ್ ನೀವೇನ್ ಹೇಳ್ತಿಲ್ಲ, ಜಿಲ್ಲಾಡಳಿತ ಸಂತೋಷ ಅವ್ರೆ, ನೀವೇನಿದ್ರಲ್ಲ ತಕ್ಷಣ ಏನದ ಯಾವ ರೀತಿಯಾಗಿ ನಿಮ್ ಜೊತೆ ನಾತೀವಿ, ತೂಕವನ್ನ ಸರಿಪಡಿಸುವಂತ ಕೆಲಸ ಮಟ್ಟ ಮೊದಲೇ ಆಗ್ಬೇಕು. 14 ದಿನದಾಗ ರೊಕ್ಕ ನೀವು ಕೊಡ್ಬೇಕು. ಬಲ ಭಾರತ್ ಮಾತಾ ಕಿ, ಬಲ ಭಾರತ್ ಮಾತಾ ಕಿ. ರೈತರ ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ. ನಮ್ಮ ಹಿರಿಯರು ದಯವಿಟ್ಟು ನಮ್ಮ ಕಬ್ಬಿನ ಬೆಳೆಗಾರರಿಗೆ ಶ್ರಮದ ಬೆಲೆ ಸಿಗಬೇಕಂತ ಹೋರಾಟ ಮಾಡ್ತಿದ್ವಿ.
ಸನ್ಮಾನ್ಯ ಸಚಿವರು ಇವತ್ತಲ್ಲಿ ಬೆಳಗಾವಿಗೆ ಹೋಗಿ ಕನ್ವಿನ್ಸ್ ಮಾಡಿ ಅವ್ರು ಬಗೆಹರಿಸಿದ್ದಾರೆ. ಈಗ ಮಾನ್ಯ ಜಿಲ್ಲಾಧಿಕಾರಿಗಳು ಸರ್ಕಾರದ ಆದೇಶ ತಗೊಂಡು ಬಂದು ನಮ್ಮ ಮುಂದೆ ಹೋಗಿ ಹೇಳೋರಿದ್ದಾರೆ. ಅದು ಆದ ನಂತರ ನಮ್ಮವರು ಅವ್ರಿಗೊಂದಿಷ್ಟು ನಮ್ಮ ನಿರ್ಣಯಗಳನ್ನು ಹೇಳೋರ್ತೀವಿ. ಅಲ್ಲಿ ತನಕ ಯಾರು ಮಾಡಬೇಡ. ದಯವಿಟ್ಟು ಇದು ರೆಕಾರ್ಡ್ ಮಾಡಿ ವಿಡಿಯೋ ಕ್ಲಿಪ್ಪಿಂಗ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಕಳೆದ 10 ದಿನಗಳಿಂದ ವಿಜಯಪುರ ಜಿಲ್ಲೆಯಲ್ಲಿ ವಿವಿಧ ಕಡೆ ಈಗ ಸಿಟಿ ಒಳಗೊಂಡಂತೆ ಕಬ್ಬು ರೈತರ ಒಂದು ಹೋರಾಟ ನಡೀತಾ ಇತ್ತು. ಸೊ ಈ ಒಂದು ವಿಚಾರವಾಗಿ ನಿನ್ನೆ ಬೆಂಗಳೂರಿನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಫ್ಯಾಕ್ಟರಿ ಮಾಲೀಕರು ಹಾಗೂ ರೈತ ಮುಖಂಡರ ಜೊತೆಗೆ ಸಭೆಯನ್ನು ಜರುಗಲಾಗಿತ್ತು. ಅದರಲ್ಲಿ ನಾನಾ ಬೇಡಿಕೆಗಳನ್ನು ಪ್ರಸ್ತಾಪ ಮಾಡಲಾಗಿತ್ತು. ಪ್ರಮುಖವಾಗಿ ಈಗ ಇರುವಂಥ ಚರ್ಚೆ ಬೆಲೆಯ ಬಗ್ಗೆ, ಪ್ರೈಸ್ ಫಿಕ್ಸ್ ಮಾಡುವುದರ ಬಗ್ಗೆ ಚರ್ಚೆ ಆಗಿತ್ತು. ಆ ಚರ್ಚೆಯ ಒಂದು ಫಲಿತಾಂಶವಾಗಿ ಇವತ್ತು ಡಿಪಾರ್ಟ್ಮೆಂಟ್ನಿಂದ ಒಂದು ಸರ್ಕಾರ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಸೊ ಸರ್ಕಾರದ ಆದೇಶದಲ್ಲಿ ಅವರು ಬೆಲೆಯನ್ನು, ಹೆಚ್ಚುವರಿ ಬೆಲೆಯನ್ನು ಹೇಗೆ ನಿರ್ಧಾರ ಪಡಿಸಬೇಕನ್ನುವಂತಹ ಒಂದು ಮಾರ್ಗಸೂಚಿಯನ್ನು ಆ ಆದೇಶದಲ್ಲಿ ತಿಳಿಸಿರುವಂಥದ್ದಿದೆ. ಆ ಆದೇಶ ಪ್ರತಿಯನ್ನು ಕೂಡ ನನ್ನ ಹತ್ರ ಇದೆ, ನಾನು ನಿಮ್ಮೊಂದಿಗೆ ಅದನ್ನು ಹಂಚಿಕೊಳ್ತೇನೆ. ಸೊ ಅದರಲ್ಲಿ ಇಳುವರಿ ಆಧಾರದ ಮೇಲ್ಗಡೆ ಹೆಚ್ಚುವರಿಯಾಗಿ ಹೇಗೆ ಕೊಡಬೇಕು ಅಮೌಂಟ್ ಅನ್ನುವಂಥದ್ರ ಬಗ್ಗೆ ಹೇಳಿರುವಂಥದ್ದಿದೆ. ಪ್ರಪ್ರಥಮವಾಗಿ ಅದರಲ್ಲಿ ಇರುವಂಥದ್ದು ಈ 100 ರೂಪಾಯಿ ಹೆಚ್ಚುವರಿಯಾಗಿ ಕೊಡುವಂಥದ್ದು ರಿಕವರಿಯನ್ನು ನೋಡದೆ ಪ್ರತಿಯೊಂದು ಕಾರ್ಖಾನೆಗೂ ಕೂಡ ಅದು ಅನ್ವಯ ಆಗುವ ಹಾಗೆ 100 ರೂಪೀಸ್ 100 ರೂಪಾಯಿಯನ್ನು ಕೊಡಬೇಕು ಅನ್ನುವಂತಹ ಆದೇಶ ಅದರಲ್ಲಿ ಸ್ಪಷ್ಟ ಇದೆ. ಅದು ರಿಕವರಿ 9.5% ಇರಲಿ, 10% ಇರಲಿ, 11% ಇರಲಿ, ರಿಕವರಿ ಎಷ್ಟೇ ಇರಲಿ, ಈ 100 ರೂಪಾಯಿ ಅಂತ ಹೇಳಿದ್ರೆ 50 ರೂಪಾಯಿ ಕಾರ್ಖಾನೆ ಮಾಲೀಕರ ವತಿಯಿಂದ ಮತ್ತೆ 50 ರೂಪಾಯಿ ರಾಜ್ಯ ಸರ್ಕಾರ ವತಿಯಿಂದ ಒಟ್ಟಾರೆಯಾಗಿ 100 ರೂಪಾಯಿಯನ್ನು ಎಲ್ಲ ಕಾರ್ಖಾನೆಗಳಿಗೆ ಅನ್ನುವ ಹಾಗೆ ಕೊಡಬೇಕು, ಹೆಚ್ಚಿಸಿ ಕೊಡಬೇಕು ಅನ್ನುವಂತಹ ಒಂದು ಆದೇಶ ಅದರಲ್ಲಿ ಇದೆ. ಅದನ್ನು ಹೊರತುಪಡಿಸಿ ಉಳಿದ ಹಾಗೆ ಏನು ಬೇಸ್ ಪ್ರೈಸ್ ನಾವು FRP ಪ್ರೈಸ್ನಿಂದ HNT ಸಾಗಾಣಿಕೆ ಮತ್ತೆ ಕಟಾವಣೆ ವೆಚ್ಚವನ್ನು ತೆಗೆದು ಕೊಡಬೇಕಾಗಿರುವಂತಹ ಅಮೌಂಟ್ ಎಷ್ಟು ಅನ್ನುವಂಥದ್ದು ಇಳುವರಿ ಮೇಲ್ಗಡೆ ಇದೆ ಅಂತ ಹೇಳಿ ಆ ಆದೇಶದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಅದರಲ್ಲಿ ರೈತರ ಖಾತೆಗೆ ಅಂತಿಮವಾಗಿ ಪ್ರತಿ ಮೆಟ್ರಿಕ್ ಟನ್ಗೆ ಎಷ್ಟು ದುಡ್ಡು ಜಮಾ ಆಗ್ತದೆ ಅದನ್ನು ಹೇಳ್ಬೇಕಂತ ಹೇಳಿದ್ರೆ 10.25 ಇಳುವರಿ ಇರುವಂತದಕ್ಕೆ 3,200 ರೂಪಾಯಿ ಮತ್ತೆ 11.25 ಇರುವಂತದಕ್ಕೆ 3,300 ರೂಪಾಯಿ ಅಂತ ಅದರಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಅದಕ್ಕೆ ಮಧ್ಯದಲ್ಲಿ ಇರುವಂತದ್ದು ಅಥವಾ ಅದಕ್ಕಿಂತ ಕಡಿಮೆ ಇಳುವರಿ ಇರುವಂತದನ್ನು ಹೇಗೆ ಲೆಕ್ಕ ಮಾಡಬೇಕನ್ನುವಂಥದ್ದನ್ನು ಕೂಡ ಆ ಲೆಕ್ಕಾಚಾರದಲ್ಲಿ ತೋರಿಸಿದ್ದಾರೆ. ಅದನ್ನು ಓದೇ ಹೇಳ್ತೇನೆ ನಿಮಗೆ. 10.5 ತನಕ ಇದ್ರೆ ಅದರಲ್ಲಿ 10.25ಕ್ಕೆ ಏನು 3,200 ಅಂತ ಹೇಳಿದಿನಲ್ಲ, ಅದರಲ್ಲಿ ಪ್ರತಿಯೊಂದು 0.1% ಇಳುವರಿ ಕಡಿಮೆ ಆಗ್ತಾ ಬಂದ್ರೆ ಅದಕ್ಕೆ 3 ರೂಪಾಯಿ 46 ಪೈಸಾವನ್ನು ಕಡಿತಗೊಳಿಸಿ ಲೆಕ್ಕಾಚಾರ ಮಾಡಬೇಕು ಅನ್ನುವಂಥದ್ದು ಇರುತ್ತದೆ. ಅದೇ ರೀತಿ ಇನ್ನೊಂದು ಪ್ರೈಸ್ ರೇಂಜ್ 11.25 11.25ರಿಂದ 10.25 ತನಕ ಆ ಒಂದು ರೇಂಜ್ ಮಧ್ಯದಲ್ಲಿ ಬಂದ್ರೆ ಪ್ರತಿಯೊಂದು 0.1%ಗೆ 1 ರೂಪಾಯಿ ಮೊತ್ತವನ್ನು ಕಡಿತಗೊಳಿಸಬೇಕಂತ ಹೇಳಿದ್ದಾರೆ. ಇಳುವರಿಗೆ ಅನುಗುಣವಾಗಿ ಇದನ್ನು ಲೆಕ್ಕಾಚಾರ ಮಾಡಬೇಕಂತ. ಒಟ್ಟಾರೆಯಾಗಿ ನಮ್ಮ ಜಿಲ್ಲೆಯಲ್ಲಿ 10 ಕಾರ್ಖಾನೆಗಳಿವೆ. 10 ಕಾರ್ಖಾನೆಯಲ್ಲಿ ಜಿಲ್ಲೆಯ ಒಟ್ಟಾರೆ ಸರಾಸರಿ ನಮಗೆ 10 ಅಷ್ಟು ಬರ್ತದೆ, 9.96 ಆಲ್ಮೋಸ್ಟ್ 10 ಅಷ್ಟರ ಬರ್ತದೆ. 10 ಕಾರ್ಖಾನೆಗಳಲ್ಲಿ ನಮ್ಮಲ್ಲಿ ಸುಮಾರು ಒಂದು 4 ಕಾರ್ಖಾನೆಗಳು 10%ಗಿಂತ ಹೆಚ್ಚಿದಾವೆ. ಒಂದು 2 ಕಾರ್ಖಾನೆಗಳು 10 ಅಷ್ಟಿದಾವೆ. ಇನ್ನೊಂದು 4 ಕಾರ್ಖಾನೆಗಳು 10ಕ್ಕಿಂತ ಕೆಳಗಡೆ ಇರುವಂತ ಕಾರ್ಖಾನೆಗಳು ಇದಾವೆ. ಸೊ ಒಟ್ಟಾರೆಯಾಗಿ ಈ 100 ರೂಪಾಯಿ ಏನು ಹೆಚ್ಚಿಗೆ ಘೋಷಣೆ ಮಾಡಿರುವಂತ ಅಮೌಂಟ್ ಏನಿದೆಯಲ್ಲ, ಅದು ಎಲ್ಲರಿಗೂ ಕೂಡ ಹೋದ ವರ್ಷಕ್ಕಿಂತ ಹೆಚ್ಚುವರಿಯಾಗಿ ಸಿಗುವಂತದಂತಾನೆ ಆಗ್ತದೆ. ಏನು FRP ಕನ್ಕ್ಲೂಷನ್ ಮಾಡ್ಕೊಂಡ್ರೆ ಅಲ್ಲ, ಅವ್ರು ಆಕ್ಚುಲಿ FRP ಕ್ಯಾಲ್ಕುಲೇಟ್ ಮಾಡಿದ್ರೆ 2,400 ಚಿಲ್ಲರ್ ಆಗುತ್ತೆ ಸರ್. ಅವ್ರು ಹೆಚ್ಚುವರಿ ಹಾಕಿ ಕೊಟ್ಟಿದ್ರು ಅದನ್ನ. ಈಗೇನು 2700 2800 ಆಯ್ತು. ಅದು ಯಾವ ರೀತಿ ನಿಮ್ಗೆ ಸ್ವಲ್ಪ ಅನ್ನೋದು ಬೇಕು. ಅಂದ್ರೆ ನಿಯರ್ಲಿ ಎಲ್ಲಾನು 3,000ಕ್ಕಿಂತ ಮೇಲೆ ಬರ್ಬೋದು. ಹ್ಮ್ 100-200 ರೂಪಾಯಿ ಕಡಿಮೆ ಆಗ್ಬೋದು.
10 ಪಾಯಿಂಟ್ ಏನಿದೆ ಅವಕ್ಕೆಲ್ಲ ಆಲ್ಮೋಸ್ಟ್ 3,200ಕ್ಕಿಂತ ಜಾಸ್ತಿ ಬರ್ತದೆ. ಎರಡು ಕಾರ್ಖಾನೆಗಳಿಗೆ 3,000 ಕರೆಕ್ಟ್ ಬರ್ತದೆ. 6 ಕಾರ್ಖಾನೆಗಳಿಗೆ ಆಲ್ಮೋಸ್ಟ್ 3,000 ಅಬೋ ಸರ್ ಹೇಳಿದ ಪ್ರಕಾರ ಟೋಟಲಿ 10 ಸಕ್ಕರೆ ಕಾರ್ಖಾನೆಯಲ್ಲಿ 6 ಸಕ್ಕರೆ ಕಾರ್ಖಾನೆಗಳಿಗೆ ಸಂಬಂಧಪಟ್ಟಂತೆ 3,000ಕ್ಕಿಂತ ಹೆಚ್ಚು ಬರ್ತಾವ. ಇನ್ನು 4ಕ್ಕೆ ಏನದ ಒಂಚೂರು ಕಡಿಮೆ ಬರ್ತದ ಅಂತ ಹೇಳಕತ್ತಾರ. ಈಗ ಸರ್ ಅಧಿಕೃತವಾಗಿ DC ಸರ್ ನಮ್ಗೆ ಅಧಿಕೃತವಾಗಿ ನೀವು ನಮ್ಗೊಂದು ದಾಖಲಾತಿ ಕೊಟ್ರಿ ಅಂದ್ರೆ ನಮ್ಮ ಕಬ್ಬು ಕಳಿಸುವಂತ ರೈತರಿಗೂ ಕೂಡ ಒಂದಿಷ್ಟು ಅನುಕೂಲ ಆಗ್ತದ. ಒಟ್ಟಾರೆಯಾಗಿ ನಾವು ಇದನ್ನೇನಾದ ಈಗ ತಾನೇ ನಾವೆಲ್ಲ ಸಭೆ ಮಾಡಿದಾಗೆ ನಾವು ಯಾರು ಕೂಡ 3,300 ರೂಪಾಯಿ ಎಲ್ಲರಿಗೂ ಕೊಟ್ಟು ಬಿಡಿ ಅನ್ನೋದಿತ್ತು. ಆದ್ರೆ ಇಳುವರಿ ಪ್ರಕಾರ ನೀವೇನದ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಹೇಳೋ ಹೊತ್ನ್ಯಾಗ ನಮ್ಗೆ ಎಷ್ಟು ಆಗ್ತದ ಅನ್ನೋದು ಕ್ಲಿಯರ್ ಕಟ್ ಆಗಿ ಹೇಳಿದ್ರೆ ಅನುಕೂಲ ಆಗ್ತದ. ಅದಕ್ಕೆ ತಾವ್ ಯಾವ ರೀತಿ ಒಂದಿಷ್ಟು ಅದನ್ನ ನಾಳೆ ಫುಡ್ DD ಅವ್ರು ಬಂದು ಸರಿ ಸರ್ ಧನ್ಯವಾದಗಳು. ಈಗ ನಾಳೆ ದಿನ ನೀವು ಅದನ್ನು ಸಂಬಂಧಪಟ್ಟಂತ ಆಹಾರ ಇಲಾಖೆ DD ಅವರು ಇರ್ಬೋದು, ತಾವಿರ್ಬೋದು, ಆಮೇಲೆ ನಾವೊಂದಿಷ್ಟು 4 ಜನ ಪ್ರಮುಖ ರೈತ ಮುಖಂಡರ ಸಮ್ಮುಖದಲ್ಲಿ ಯಾವ್ಯಾವ ಕಾರ್ಖಾನೆಗೆ ಯಾವ್ಯಾವ ದರ ನೀವು ನಿಗದಿಪಡಿಸ್ತೀರಿ ಅನ್ನೋದು ನಮಗೆ ಕ್ಲಾರಿಫಿಕೇಶನ್ ಆಗಬೇಕು. ಅದೊಂದು ಕೊಡ್ರಿ. ಇನ್ನು ಎರಡನೇದು ಇಳುವರಿಗೆ ಸಂಬಂಧಪಟ್ಟಂಗ ನಮ್ಗೆ ಬಹಳ ಗೊಂದಲ ಐತಿ. ಅದನ್ನ ಪ್ರತಿ ಸರ್ತಿ ಅಧಿಕಾರಿಗಳು ಸರಿಯಾಗಿ ಮಾಡಿಲ್ಲ ಅನ್ನೋದು ಕೂಡ ಆರೋಪ ಐತಿ. ಅದಕ್ಕೆ ದಯವಿಟ್ಟು ಈಗಾಗಲೇ ಒಂದು ಸಮಿತಿಯನ್ನು ರಚನೆ ಮಾಡಿದಿರಿ. ನಮಗ ಹಳೆ ಇಳುವರಿಗಿಂತ ಈ ಇಳುವರಿ ಮೇಲೆ ಕೊಟ್ಟರೆ ಚಲೋ ಆಗ್ತದ ಅನ್ನೋದು ಇವತ್ತು ಪ್ರೆಸೆಂಟ್ ಏನ್ ನಡೆದ ಆ ಇಳುವರಿ ಮೇಲೆ ಕೊಟ್ಟರೆ ಚಲೋ ಆಗ್ತದ ಅನ್ನೋದು ನಮ್ಮ ರೈತ ಬಾಂಧವರ ಅಭಿಪ್ರಾಯ ಐತಿ. ನೀವೇನಾದ್ರೂ ಸಾಧ್ಯ ಆಗ್ತಿತ್ತಪ್ಪ ಅಂತಂದ್ರೆ ನಾಳೆ ನಡೆದಾಗ ಆ ಶುಗರ್ ಫ್ಯಾಕ್ಟ್ರಿಗೆ ಹೋಗಿ ಅಲ್ಲೇ ಇಳುವರಿ ಕ್ಯಾಲ್ಕುಲೇಷನ್ ಮಾಡಿ ಅದ್ರ ಪ್ರಕಾರ ಕೊಟ್ಟರೆ ಸಾಧ್ಯ ಆಗ್ತದೆ ಅಂತ ಒಂದು ವಿಚಾರ ಸರ್. ಇಷ್ಟು ರೇಟ್ ಇನ್ನು ನಮಗೆ ತೃಪ್ತಿ ಇಲ್ಲ. ಯಾಕಂದ್ರ ಈ ಹೋರಾಟ ಒಂದ್ ನಿಮಿಷ ತಡ್ರಿ. ಕಾಕ ಒಂದ್ ನಿಮಿಷ ತಡೀರಿ. ಈಗ ಏನಾಗೈತಂದ್ರ ನಾವು ಹೋರಾಟ ಇನ್ನ ಮುಂದುವರ್ಸ್ಬೇಕು. ಇನ್ನ ನಮಗ ಬೇಡಿಕೆ ಬೇಕಂತ ನಮ್ದು ಇನ್ನ ಐತಿ. ಯಾಕಂದ್ರ ಈಗ ಕಬ್ಬು ನಮ್ದೀಗ ಬಂದೈತಿ, ಕಾರ್ಮಿಕರು ಬಂದಾರ, ಕಾರ್ಮಿಕರು ನಮ್ಮವ್ರು ಅವ್ರನ್ನೂ ನೋಡ್ಬೇಕಾಗೈತಿ. ಅದಕ್ಕಾಗಿ ಮಾನ್ಯ ಜಿಲ್ಲಾಧಿಕಾರಿ ಸಾಹೇಬ್ರಿಗೆ ಏನಂದ್ರ ಸರ್ ಈಗೇನ್ ನಾವು ರಿಕವರಿ ಮಾಡಕ್ ಹೇಳಿದ್ರಲ್ಲ ಸರ್, ಇವಾಗ ನಮ್ದೊಂದು ವಾದನಂದ್ರ ಹೋದ್ ಸರಿ ಅಂತೂ ರಿಕವರಿ ಫ್ಯಾಕ್ಟ್ರಿ ಅವರು ಮಾಡಿದ್ರು, ಈ ಸರಿ ತಾವೇ ಮಾಡ್ತಾ ಇದ್ದಾರೆ. ಈಗ ನಾವೇನ್ ಕಬ್ಬ ಬೆಳ್ತಲ್ ಪಡೆದಾಗ 10.25 ರಿಕವರಿ ಬರ್ತೈತಲ್ರಿ, ಆ ಕಬ್ಬನ್ನು ತಗೊಂಡು ಆ ರೇಟ್ ಕೊಟ್ಟರೆ ನಮ್ಗೆ ಅನುಕೂಲ ಆಗ್ತದೆ ಸರ್. ಈಗ ಅದನ್ನ ತಾವೀಗ ಮಾಡ್ಬೋದು. ಆ ಹಿಂದಿಂದ ಅದು ಸಕ್ರಿನೂ ಮಾಡ್ಕೊಂಡು ಹೋಗಿದಾರ, ಎಲ್ಲ ಮುಗಿದು ಹೋಗೈತೆ ಸರ್. ಅದು ಈಗ ಪ್ರೆಸೆಂಟ್ ಐತಿ, ಕಬ್ಬಿನ ಐತಿ ನಮ್ದಲ್ಲಿ. ಆ ರಿಕವರಿ ಇಲ್ಲಾರ ಕಬ್ಬನ್ನು ಚೆಕ್ ಅವರೇ ಮಾಡ್ತಾರ. ಆ ರಿಕವರಿ ಇಲ್ಲಾರ ಕಬ್ಬು ತಗೊಳ್ ಬಿಡ್ಲಿ ಅವರು. ಈಗ ರಿಕವರಿ ಇಲ್ಲಾರ್ತಕ್ಕಂಥ ಕಬ್ಬನ್ನ ತಗೊಂಡ್ ಹೋಗ್ತಾರ, ರಿಕವರಿ ಇದ್ದಂದು ಕಬ್ಬು ತಗೊಂಡ್ ಹೋಗ್ತಾರ. ಆ ರಿಕವರಿ ಆ ಬೆಳೆಸಿರ್ತಕ್ಕಂಥ ರೈತಗೆ ಅನ್ಯಾಯ ಆಕತ್ ಸರ್. ಈಗ ತಮ್ಮ ಮಾಡಕ್ ಸಾಧ್ಯ ಐತೆ ಸರ್. ಇಂಟು 100 ಅಷ್ಟು ಪರ್ಸೆಂಟೇಜು ರಿಕವರಿ ರೇಟ್ ಅಂತ ಫಿಕ್ಸ್ ಆಗುವಂಥದ್ದು. ಈಗ ಲೋಡ್ ವಾರು ರಿಕವರಿ ರೇಟ್ ಮಾಡಬೇಕು ಅಥವಾ ಹೊಲದಲ್ಲಿ ಚೆಕ್ ಮಾಡಿಕೊಂಡು ಪ್ರತಿಯೊಬ್ಬ ರೈತರಿಗೂ ಈಗ ಏನಾಗ್ತದೆ, ಒಂದು ಫ್ಯಾಕ್ಟರಿನಲ್ಲಿ ಕೊಡುವಂತಹ ಕಬ್ಬು ಅಷ್ಟು ಕಬ್ಬಿನ ರೈತರಿಗೂ ಕೂಡ ಒಂದೇ ದರ ಸಿಗ್ತದೆ, ಒಂದೇ ದರ ಸಿಗ್ತಾ ಇದೆ. ಅದರಲ್ಲಿ ತಾರತಮ್ಯ ಇಲ್ಲ. ಪ್ರತಿಯೊಬ್ಬ ರೈತರಿಗೂ ಭಾರತ್ ಮಾತಾ ಕೀ ರೈತರ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ. ಜೈ ಜವಾನ್, ಜೈ ಜವಾನ್, ಜೈ ಕಿಸಾನ್. ವಿನಂತಿ
ನಡೆಯಲಿರಲಿ ತನ್ನೀನಾರವನು ಹಾರಲಿ ಗದ್ದಿಗೆ ಮುಖತರಲು ಒಟ್ಟಿಗೆ ಹಾಕಲಿ ಸೈನಿಕರಲ್ಲ ಬಿಡುವುದಲ್ಲ ಬಿಡುವುದಿಲ್ಲ ಕಬ್ಬು ಬೆಳೆಗಾರರ ಒಂದು ಹೋರಾಟ ನಡೀತಾ ಇತ್ತು. ನಿನ್ನೆ ಸನ್ಮಾನ್ಯ ಮುಖ್ಯಮಂತ್ರಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಿರ್ಧಾರ ತಗೊಂಡಿದ್ದರು. ಅದರ ಬಗ್ಗೆ ಇವತ್ತು ನಮಗೆ ಒಂದು ಇಲಾಖೆಯಿಂದ ಆದೇಶ ಬಂದಿದೆ. ಆ ಆದೇಶದಲ್ಲಿ ರೈತರ ಖಾತೆಗೆ ಒಟ್ಟಾರೆಯಾಗಿ ಎಚ್ಚರಿಕೆಯನ್ನು ಹೊರತುಪಡಿಸಿ ಎಷ್ಟು ಅಮೌಂಟ್ ಜಮಾ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಒಂದು ಡೀಟೈಲ್ಡ್ ಒಂದು ಆರ್ಡರ್ ಬಂದಿದೆ. ಈ ಆರ್ಡರ್ನಲ್ಲಿ ಇಳುವರಿ ಆಧಾರದ ಮೇಲ್ಗಡೆ ಪ್ರತಿಯೊಂದು ಕಾರ್ಖಾನೆಯನ್ನು ಎಷ್ಟು ಕೊಡಬೇಕು ಅನ್ನುವಂಥದ್ದಿದೆ. ಇಳುವರಿಯನ್ನು ಹೊರತುಪಡಿಸಿಯೂ ಕೂಡ ಇಳುವರಿಯನ್ನು ನೋಡದೆ ಎಲ್ಲ ಕಾರ್ಖಾನೆಗಳಿಗೂ ಕೂಡ 100 ರೂಪಾಯಿಯನ್ನು ಹೆಚ್ಚಿಸಿ ಕೊಡುವಂಥ ಆದೇಶ ಅದರಲ್ಲಿದೆ. ಅದರಲ್ಲಿ 50 ರೂಪಾಯಿ ರಾಜ್ಯ ಸರ್ಕಾರದಿಂದ ಮತ್ತು 50 ರೂಪಾಯಿ ಕಾರ್ಖಾನೆ ಮಾಲೀಕರವರ ಕಡೆಯಿಂದ ಸರಿಯಾಗಿ ಒಂದು 100 ರೂಪಾಯಿಯನ್ನು ಪ್ರತಿಯೊಂದು ಕಾರ್ಖಾನೆಗೆ ರಿಕವರಿಯನ್ನು ನೋಡದೆ ಕೊಡಬೇಕು ಅನ್ನುವಂಥ ಹೆಚ್ಚುವರಿ ಅನುದಾನ ಅದರಲ್ಲಿ ಪ್ರಸ್ತಾಪ ಆಗಿರುವಂಥದ್ದನ್ನು ಆದೇಶ ಪ್ರತಿಯನ್ನು ತಗೊಂಡು ಇವತ್ತು ಇಲ್ಲಿ ಏನು ಹೋರಾಟ ಮಾಡಿದ್ದಾರೆ ಆ ಸ್ಥಳಕ್ಕೆ ರೈತ ಮುಖಂಡರಿಗೆ ಅದರ ಬಗ್ಗೆ ತಿಳಿಸಿ ಹೇಳಿದ್ದಾರೆ. ಅವರು ಸ್ವೀಕಾರ ಮಾಡಿ ಇದು ಒಂದು 10 ದಿವಸದ ಒಂದು ಹೋರಾಟ ಅವರಿಗೆ ಯಶಸ್ವಿ ತಂದಿದೆ ಅನ್ನುವಂಥ ಒಂದು ವಿಚಾರವನ್ನು ಸ್ವೀಕಾರ ಮಾಡಿ ಇವತ್ತು ಆ ಒಂದು ಹೋರಾಟವನ್ನು ಅವರು ಮುಂದುವರೆದಿದ್ದಾರೆ. ಸಾಕಷ್ಟು ಬೇರೆ ಬೇರೆ ಬೇಡಿಕೆಗಳನ್ನು ಕೂಡ ಈ ಸಂದರ್ಭದಲ್ಲಿ ಇಟ್ಟಿದ್ದಾರೆ. ಅದರಲ್ಲಿ ಲಾಂಗ್ ಟರ್ಮ್ ಮೆಷರ್ಸ್ ಕಾಯಮಾಗಿ ಅವರಿಗೆ ಈ ಸಿಸ್ಟಮ್ಯಾಟಿಕಲಿ ಏನೇನು ಇಂಪ್ರೂವ್ಮೆಂಟ್ ಮಾಡಿಕೊಡಬೇಕು, ಅದು ವೆಯ್ಟ್ ಬಗ್ಗೆ ಇರುವಂಥದ್ರಲ್ಲಿ ಆಗಿರ್ಬೋದು, ಈ ರಿಕವರಿ ಬಗ್ಗೆ ಆಗಿರುವಂಥದ್ರಲ್ಲಿ ಆಗಿರ್ಬೋದು, ಈ ಟೈಮ್ಲಿ ಪೇಮೆಂಟ್ ಮಾಡುವಲ್ಲಿ ಈ 3 ವಿಚಾರಗಳಲ್ಲಿ ಏನೇನು ಒಂದು ರಿಫಾರ್ಮ್ ಮಾಡಬೇಕು ಅನ್ನುವಂಥದ್ರ ಬಗ್ಗೆಯೂ ಕೂಡ ಪ್ರಸ್ತಾಪವನ್ನು ಮಾಡಿದ್ದಾರೆ. ಅಲ್ಲಿ ಕೂಡ ಏನು ಅವ್ರಿಗೆ ಮೋಸ ಆಗ್ತಾ ಇದೆ ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಅವರನ್ನು ರೈತರನ್ನು ಒಳಗೊಂಡ ಒಂದು ತಂಡವನ್ನು ಕೂಡ ಮಾಡುವಂಥ ಒಂದು ನಿರ್ಧಾರವನ್ನು ತಗೊಂಡಿದ್ದೇವೆ. ಆ ಕಮಿಟಿಗಳಲ್ಲಿ ರಿಕವರಿ ಚೆಕ್ ಮಾಡುವಂಥ ಕಮಿಟಿ ಆಗಿರ್ಬೋದು ಅಥವಾ ವೆಯ್ಟ್ ಚೆಕ್ ಮಾಡುವಂಥ ಕಮಿಟಿ ಆಗಿರ್ಬೋದು, ಕಂದಾಯ ಇಲಾಖೆ, ಆಹಾರ ಇಲಾಖೆ, ಕೃಷಿ ಇಲಾಖೆ ಜೊತೆಗೆ ರೈತ ಮುಖಂಡರನ್ನು ಒಳಗೊಂಡ ಒಂದು ಸಮಿತಿಯನ್ನು ಪಾರದರ್ಶಕವಾಗಿ ಅದನ್ನು ಹೋಗಿ ಚೆಕ್ ಮಾಡಿ 15 ದಿವಸಕ್ಕೊಮ್ಮೆ ಅನಿರೀಕ್ಷಿತ ಒಂದು ವರದಿಯನ್ನು ತಗೊಂಡು ಅದನ್ನು ಜಿಲ್ಲಾಡಳಿತಕ್ಕೆ ಸಲ್ಲಿಸಬೇಕೆಂಬ ಸೂಚನೆಯನ್ನು ಲಿಖಿತವಾಗಿ ಆದೇಶಿಸಿದೆ. ಜೊತೆಗೆ ಆ ರಿಪೋರ್ಟನ್ನು ಚೈನ್ ಕಮಿಷನರ್ ಕೊಡುವಂಥ ಒಂದು ವ್ಯವಸ್ಥೆ ಮಾಡಿದ್ದೇವೆ. ಅದನ್ನು ಬಿಟ್ಟು ಕೂಡ ಸಾಕಷ್ಟು ಬೇರೆ ಬೇರೆ ಬೇಡಿಕೆಗಳಿದೆ. ಅದನ್ನು ಪಾಲಿಸಿ ಡೆಸಿಷನ್ನಲ್ಲಿ ಏನೇನು ಚೇಂಜಸ್ಗಳು ತರಬೇಕನ್ನುವಂಥದ್ರ ಬಗ್ಗೆ ಸರ್ಕಾರಕ್ಕೆ ಇವರಿಗೆ ಬೇಡಿಕೆಯನ್ನು ಏನು ಕೊಟ್ಟಿದ್ದಾರೆ ರೈತರು ಅದನ್ನು ಕೂಡ ಸರ್ಕಾರ ಮಟ್ಟದಲ್ಲಿ ಅದನ್ನು ತಲುಪಿಸ್ತಾರೆ. ಸರ್, ಈಗಾಗಲೇ ರೈತರ ಒಂದು ಮುಂದಿನ ದಿನಗಳಲ್ಲಿ ಮತ್ತೆ ಸಮೀಕರಿಸ್ತೀರಿ ಅಂತಂದರೆ ಈಗ ಸದ್ಯಕ್ಕೆ ಕಬ್ಬು ಒಂದು ರಶಿಂಗ್ ಸೀಸನ್ ತುಂಬ ಹತ್ತಿರ ಬಂದಿದೆ. ಎಲ್ಲ ಒಂದು ರೈತರಿಗೂ ಕೂಡ ಆದಷ್ಟು ಬೇಗ ಅದನ್ನು ಕಬ್ಬು ಕೃಷಿಯನ್ನು ಸ್ಟಾರ್ಟ್ ಮಾಡಿ ಅವರಿಗೆ ಕೂಡ ಅವರಿಗೆ ಬರಬೇಕು. ಇದು ರಶಿಂಗ್ ಸ್ಟಾರ್ಟ್ ಆಗಿರುವಂಥ ಹಿನ್ನೆಲೆಯಲ್ಲಿ ಈಗ ಏನು ಸರ್ಕಾರ ಆದೇಶ ಬಂದಿದೆ ಆ ಆದೇಶಕ್ಕೆ ಬದ್ಧವಾಗಿ ಅದರಲ್ಲಿ ಹೋಗಿರುವಂಥ ದರ, ಏಕೆಂದರೆ ಲಾಸ್ಟ್ 10 ದಿವಸದಿಂದ ದರದ ಬಗ್ಗೆ ಇರುವಂಥ ಒಂದು ಬೇರೆ ಬೇರೆ ವಿಚಾರಗಳಿದ್ದರೂ ಕೂಡ ಪ್ರಮುಖವಾಗಿ
ಆ ಒಂದು ಉತ್ತರದಿಂದಾಗಿ ಇವತ್ತು ಹೋರಾಟವನ್ನು ಏನು ತೆಗೆದುಕೊಂಡಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಇವರು ಕಾರ್ಖಾನೆಗಳನ್ನು ಮುಂದುವರಿಸಿಕೊಂಡು ರೈತರಿಗೆ ಅನುಕೂಲ ಮಾಡಿಕೊಡುವಂಥ ನಿಟ್ಟಿನಲ್ಲಿ ಮುಂದಕ್ಕೆ ಇಡಬೇಕು ಅನ್ನೋ ವಿಚಾರ ಇದೆ. ಸಭೆಗಳು ಇನ್ನೂ ಕೂಡ ಕಾಯಮಾಗಿ ಏನು ಲಾಂಗ್ ಟರ್ಮ್ ಸೊಲ್ಯೂಷನ್ ಬೇಕಾಗ್ತದೆ, ಅದು ಕೋಆರ್ಡಿನೇಷನ್ ಫ್ಯಾಕ್ಟ್ರಿಗಳಿಗೆ ಮತ್ತು ರೈತರಿಗೆ ಇರುವಂಥ ಗ್ಯಾಪನ್ನು ಒಂದು ಸಮನ್ವಯ ಸಾಧಿಸುವ ಮುಖಾಂತರ ಆ ಒಂದು ಗ್ಯಾಪನ್ನು ಕಡಿಮೆ ಮಾಡಿ ಅವರಿಗೆ ಮಧ್ಯದಲ್ಲಿ ಏನು ಇನ್ಪುಟ್ಸ್ ಕೊಡ್ತಾ ಇದ್ದಾರೆ, ಮೆಚುರಿಟಿ ಬಗ್ಗೆ ಆಗಿರುವಂಥದ್ದು, ಸೀನಿಯಾರಿಟಿ ಪ್ರಕಾರ ಕಟ್ ಮಾಡಬೇಕಾಗಿರುವಂಥದ್ದು, ಈ ರೀತಿ ಬೇರೆ ಬೇರೆ ಸ್ಥಳೀಯವಾಗಿರುವಂತಹ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಏನಿದೆಯಲ್ಲ ಅದರ ಬಗ್ಗೆ ಕೂಡ ಸೂಕ್ತ ಒಂದು ಸಮನ್ವಯ ಸಭೆಯನ್ನು ಮುಂದಿನ ದಿನಗಳಲ್ಲಿ ಕರೆಯಲಾಗಿದೆ. ಈಗ ತಕ್ಷಣ ಎಲ್ಲರೂ ಬಿಸಿ ಆಗ್ತಿರ್ತಾರೆ. ಈಗ ರಶಿಂಗ್ ಸೀಸನ್ ಇದೆ, ರೈತರು ಬಿಸಿ ಆಗ್ತಾರೆ, ಫ್ಯಾಕ್ಟ್ರಿಯವರು ಬಿಸಿ ಆಗ್ತಾರೆ. ಲಾಂಗ್ ಟರ್ಮ್ ಸೊಲ್ಯೂಷನ್ಗೆ ಅವ್ರ ಕಡೆಯಿಂದ ಫ್ಯಾಕ್ಟ್ರಿನವರು ಇನ್ಪುಟ್ ತೊಗೊಂಡು ಇನ್ಪುಟ್ ಈಗಾಗಲೇ ನಮಗೆ ಜಿಲ್ಲಾಡಳಿತಕ್ಕೆ ಲಿಖಿತ ರೂಪದಲ್ಲಿಯೂ ಕೂಡ ಕೊಟ್ಟಿದ್ದಾರೆ. ನಾವು ಈಗಾಗಲೇ 4 ಸಭೆಯನ್ನು ಈಗಾಗಲೇ ಕಂಡಕ್ಟ್ ಮಾಡಿದ್ದೇವೆ. ಆ 4 ಸಭೆಗಳಲ್ಲೂ ಕೂಡ ಬೇರೆ ಬೇರೆ ವಿಚಾರಗಳು ಪ್ರಸ್ತಾಪ ಮಾಡಿದ್ದಾರೆ. ಒಂದು 15 ಪಾಯಿಂಟು ಒಂದು ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಅದರಲ್ಲಿ ಪ್ರೈಸ್ ಒಂದೇ, ಬಟ್ ಅದು ಬಿಟ್ಟು ಕೂಡ ಬೇರೆ ಬೇರೆ ರೆವೆನ್ಯೂ ಶೇರಿಂಗ್ ಆಗಿರುವಂಥದ್ದಾಗಿರ್ಬೋದು, ಇದು ವೆಯ್ಟು, ರಿಕವರಿ, ಟೈಮ್ಲಿ ಪೇಮೆಂಟ್ಸು, ಈ ರೀತಿ ಕಾಸ್ಟ್ ಆಫ್ ಕಲ್ಟಿವೇಷನ್ ಕ್ಯಾಲ್ಕುಲೇಟ್ ಮಾಡುವಂಥದ್ದು, FRP ನಿಗದಿ ಆಗುವಂಥ ವಿಧಾನ, MSP, ಈ ರೀತಿ ಸಾಕಷ್ಟು ವಿಚಾರಗಳಿದೆ. ಅದರಲ್ಲಿ ಅವರು ಏನು ಲಿಖಿತವಾಗಿ ಕೊಟ್ಟಿದ್ದಾರೆ ಅದೆಲ್ಲ ಪಾಲಿಸಿ ಡೆಸಿಷನ್ ಆಗಿರೋದರಿಂದ ಅದನ್ನು ಸರ್ಕಾರಕ್ಕೆ ಕಳಿಸ್ಕೊಡ್ತಾರೆ. ಅಲ್ಲೂ ಕೂಡ ನಿನ್ನೆ ಮಾನ್ಯ ಮುಖ್ಯಮಂತ್ರಿ ಅವರು ಹೇಳಿದ್ದಾರೆ, ಅದನ್ನು ದೀರ್ಘವಾಗಿ ಒಂದು ಚರ್ಚೆ ಮಾಡಿ ಅದರಲ್ಲಿ ಒಂದು ಸಿಸ್ಟಮನ್ನು ಮೆಕ್ಯಾನಿಸಮನ್ನು ಕ್ರಿಯೇಟ್ ಮಾಡಿ ಅದನ್ನು ಸರಿಪಡಿಸೋದಕ್ಕೆ ಒಂದು ಕ್ರಮವನ್ನು ಕೈಗೊಳ್ತಾರೆ. ಆ ನಿಟ್ಟಿನಲ್ಲಿ ನಾವು ಕೂಡ ಬರೋದಿಲ್ಲ ಸರ್. ಬೆಳೆಗಾರರ ಹೋರಾಟಕ್ಕೆ 5ನೇ ದಿನ ನಾವು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ನಿನ್ನಿನ ದಿನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದು ಘೋಷಣೆ ಮಾಡಿದರು. ಏಕೆಂದ್ರೆ 11.25 ರಿಕವರಿ ಇರೋರಿಗೆ 3,300 ರೂಪಾಯಿ, ಅದರಲ್ಲಿ 2,200 ರೂಪಾಯಿ ಫ್ಯಾಕ್ಟ್ರಿಯವರು, ಅದರ್ಸ್ 50 ರೂಪಾಯಿ ಫ್ಯಾಕ್ಟ್ರಿ, 50 ರೂಪಾಯಿ ಸರ್ಕಾರ ಕೊಡಬೇಕಂತ ಆದೇಶ ಮಾಡಿದರು. ಅದನ್ನು ಗೊಂದಲದಲ್ಲಿದ್ದೀವಿ. ಬಿಜಾಪುರ ಜಿಲ್ಲೆಯಲ್ಲಿ ನಮ್ಗೆ ಅಷ್ಟು ರಿಕವರಿ ಇಲ್ಲ, ನಮಗಿದು 100 ರೂಪಾಯಿನ ಘೋಷಣೆ ಮಾಡೋದು ಸಿಗ್ತೈತಿ ಇಲ್ಲ ಅಂತ ಗೊಂದಲದಲ್ಲಿದ್ದೀವಿ. ನಿನ್ನೆ ಜಿಲ್ಲಾಧಿಕಾರಿಗಳು ಬಂದು ಅದು ಸಿಗುತ್ತಂತೇಳಿ ನಮ್ಗೆ ಹೇಳಿದರು, ಆದರೂ ಕೂಡ ಒಪ್ಪಿರಲಿಲ್ಲ. ಅಧಿಕೃತವಾಗಿ ತಮ್ಮ ದಾಖಲಾತಿಗಳನ್ನು ತೊಗೊಂಬಂದು ನಮ್ಮ ಬೇಡಿಕೆಗಳಿಗೆ ಸ್ಪಂದನೆ ಮಾಡಿದರೆ ಮಾತ್ರ ಅಂತ ಹೇಳಿದ್ವಿ. ಈಗ ಅವರು ಬಂದು ಈಗ ರಿಕವರಿಯನ್ನು ಹೊರತುಪಡಿಸಿ ಆ 100 ರೂಪಾಯಿ ರೈತರಿಗೆ ಒಂದು ಕ್ವಿಂಟಲ್ಗೆ 1 ಟನ್ನಿಗೆ 100 ರೂಪಾಯಿ ನೇರವಾಗಿ ಬರ್ತಕ್ಕಂಥ ಒಂದು ಆದೇಶವನ್ನು ಕೊಟ್ಟರು. ಅದ್ರ ಜೊತೆಗೆ ನಮ್ಗೆ ಈಗ ನಾವು ಇನ್ನೂ ಹೋರಾಟ ಮುಂದುವರಿಸಬೇಕಂತ ವಿಚಾರದಲ್ಲಿ ಇದ್ರೂ ಕೂಡ ಈಗ ನಮಗೆ ಕಬ್ಬು ಕಟಾವ್ಗೆ ಬಂದಿದೆ. ಹೀಗಾಗಿ ಕಾರ್ಮಿಕರು ಕೂಡ ಈಗಾಗಲೇ ಒಂದು 20 ದಿನದಿಂದ ಬಂದಿದ್ದಾರೆ. ಅವರು ಕಾರ್ಮಿಕರು ನಮ್ಮವರೇ. ಹೀಗಾಗಿ ಬಿಜಾಪುರ ಜಿಲ್ಲೆಯ ಎಲ್ಲ ಕಬ್ಬು ಬೆಳೆಗಾರರು ಹಾಗೂ ಎಲ್ಲ ರೈತ ಮುಖಂಡರು ಸೇರಿಕೊಂಡು ಇವತ್ತು 100 ರೂಪಾಯಿನ ಹೆಚ್ಚಿಗೆ ಗೌರ್ಮೆಂಟ್ ಕೊಡ್ತೈತಿ. ಅದ್ರ ಜೊತೆಗೆ 10.25 ರಿಕವರಿಗೆ 3,200 ರೂಪಾಯಿ ಕೊಡಬೇಕು. ಅದ್ರ ಹಾಗೆ 11.25ಕ್ಕೆ 3,100 ಕೊಡಬೇಕು. 11.25ಕ್ಕೆ 3,200 ಕೊಡ್ಬೇಕಂತೇಳಿ ಘೋಷಣೆ ಮಾಡಿದ್ದಾರೆ. ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಅಷ್ಟಿಲ್ಲ. ಅದರಲ್ಲಿ ಕೇವಲ ಒಂದು 4 ಫ್ಯಾಕ್ಟ್ರಿಗಳು ಮಾತ್ರ ಇರ್ಬೋದು. ಇನ್ನು 4 ಫ್ಯಾಕ್ಟ್ರಿಗಳು ಮಧ್ಯಮದಲ್ಲಿದ್ದಾವೆ. ಇನ್ನು 2 ಕಡಿಮೆದಲ್ಲಿರೋದ್ರಿಂದ ಆಯಾ ಭಾಗದ ಒಂದು ರಿಕವರಿ ಆಧಾರದ ಮೇಲೆ ಕಬ್ಬಿನ ದರ ನಿಗದಿ ಮಾಡ್ತೀವಿ ಅಂತ ಹೇಳಿದರು. ನಾವು ಜಿಲ್ಲಾಧಿಕಾರಿಗಳಿಗೆ ನಾವೊಂದು ಮನವರಿಕೆ ಮಾಡಿದ್ದೀವಿ, ನಮ್ಮ ಬೇಡಿಕೆ ಇಟ್ಟಿದ್ದೀವಿ. ಈ ವರ್ಷನ ಏನು ಕಬ್ಬು ಕಟಾವಿದೆ, ಆ ಕಬ್ಬು ಕಟಾವು ಮಾಡುವಾಗ ನಮ್ಮ ರಿಕವರಿಯನ್ನು ಈಗಲೇ ಚೆಕ್ ಮಾಡಬೇಕು. ಆಮೇಲೆ ನಮ್ಮ ಕಾಟಾದಲ್ಲಿ ಮೋಸ ಆಗ್ತಾ ಇದೆ. ಆ ಕಾಟಾದಲ್ಲಿ ಮೋಸ ಆಗ್ತಕ್ಕಂಥ ಒಂದು ಏನು ನಮ್ಮ ಜಿಲ್ಲಾಡಳಿತದಿಂದ ಒಬ್ಬ ರೈತ ಮುಖಂಡರನ್ನ ಸೇರಿಸಿಕೊಂಡು ಒಂದು ಸಮಿತಿಯನ್ನು ಮಾಡಿ ಅದನ್ನು ಚೆಕ್ ಮಾಡ್ತಕ್ಕಂಥದ್ದೊಂದು ಹಿಡಿದೀವಿ. ಹಾಗೆ ಬಿಲ್ ಕೂಡ 15 ದಿನ ಕೂಡ ಹಾಕ್ಲಿಕ್ಕಂದ್ರೆ ಅದನ್ನು 15% ಬಿಲ್ಲನ್ನು ತಾವು ಹಾಕಿ ಕೊಡಬೇಕು. ತಾವು ಜವಾಬ್ದಾರಿ ಇದ್ದರೆ ನಾವು ಹಿಂದೆ ತಪ್ಪತ್ತು ಅಂತಕ್ಕಂಥ ಮಾತನ್ನು ಹೇಳಿದ್ವಿ. ಅದಕ್ಕೆಲ್ಲ ಸಂಪೂರ್ಣವಾಗಿ ಜಿಲ್ಲಾಧಿಕಾರಿ ಒಪ್ಪಿದ್ರಿಂದ ಇವತ್ತು ನಾವು ನಿರಂತರ 5 ದಿನದ ಧರಣಿ ಸತ್ಯಾಗ್ರಹನ ವಾಪಸ್ ತಗೊಂಡು 26ನೇ ಸಾಲಿನ ಕಬ್ಬು ಬೆಳೆಗಾರರಿಗೆ ಸಂಬಂಧಿಸಿದಂತೆ ಈಗಾಗಲೇ ಕಳೆದ 10 ದಿನಗಳಿಂದ ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಹಲವಾರು ತಾಲೂಕುಗಳಲ್ಲಿ ದೊಡ್ಡ ಮಟ್ಟದ ಧರಣಿಯನ್ನು ಮಾಡುವುದರ ಮುಖಾಂತರ, ಸತ್ಯಾಗ್ರಹ ಮಾಡುವುದರ ಮುಖಾಂತರ ಈ ಒಂದು ಹೋರಾಟವನ್ನು ಪ್ರಾರಂಭಗೊಂಡಿತ್ತು. ಅದರಲ್ಲಿ ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯ ಮುಡಲಗಿ ತಾಲೂಕಿನ ಏನು ಗುರ್ಲಾಪುರದಲ್ಲಿ ಪ್ರಾರಂಭವಾದಂಥ ಹೋರಾಟ ಎಲ್ಲ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಹಮ್ಮಿಕೊಂಡಿತ್ತು. ಆ ನಿಟ್ಟಿನಲ್ಲಿ ನಾವು ಕೂಡ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ವಿಜಯಪುರ ಜಿಲ್ಲೆಯಲ್ಲಿ ಕಳೆದ 5 ದಿನಗಳಿಂದ ಇಲ್ಲಿ ಕೂಡ ಅಹೋರಾತ್ರಿ ಧರಣಿಯನ್ನು ಹಮ್ಮಿಕೊಂಡಿದ್ದೆವು. ಅಲ್ಲಿ ನಿನ್ನೆ ದಿನ ಮಾನ್ಯ ಮುಖ್ಯಮಂತ್ರಿಗಳು ಈ ಎಲ್ಲ ಹೋರಾಟಕ್ಕೆ ಮುಳಿದು ರೈತರೊಂದಿಗೆ ಮತ್ತು ಸಕ್ಕರೆ ಕಾರ್ಖಾನೆ ಒಂದು ಸಭೆಯನ್ನು ಕರೀತಾರೆ. ಅಲ್ಲಿ ಕೂಡ ಹಲವಾರು ವಿಷಯಗಳ ಚಿಂತನೆ ಮಾಡಿ ಒಂದು ಬೆಲೆಯನ್ನು ನಿಗದಿಪಡಿಸಿದರು. ಅಲ್ಲಿ ವಿಜಯಪುರ ಜಿಲ್ಲೆಯನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದರು ಮತ್ತು ವಿಜಯಪುರ ಜಿಲ್ಲೆ ಬಗ್ಗೆ ಯಾವುದೇ ಒಂದು ಸ್ಪಷ್ಟ ನಿರ್ಧಾರ ಇರಲಾರದ ಪರಿಣಾಮವಾಗಿ ನಾವು ನಿನ್ನೆ ದಿನ ಮುಗಿಸಬೇಕಂತ ಹೋರಾಟವನ್ನು ಮತ್ತೆ ಯಥ ಪ್ರಕಾರ ಗೊಂದಲವಾಗಿರೋದ್ರಿಂದ ಇಂದು ಕೂಡ ಮುಂದುವರಿಸಿಕೊಂಡು ಬಂದಿದ್ದೆವು. ಆದರೆ ಇಂದು ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ಹೋರಾಟದ ಸ್ಥಳಕ್ಕೆ ಬಂದು
ಸರ್ಕಾರದ ಆದೇಶ ಪ್ರತಿಯನ್ನು ನೀಡಿ ಯಾವ್ಯಾವ ಗೊಂದಲಗಳಿದಾವೆ ಅವೆಲ್ಲ ಬಗೆಹರಿಸಿದ್ದಾರೆ. ಅದೇ ರೀತಿಯಾಗಿ ಸರ್ಕಾರ ತೂಕದ ಯಂತ್ರಗಳನ್ನು ಮಾಡ್ತೀನಿ ಅಂತ ಹೇಳಿದ್ರು, ಅದನ್ನು ಕೂಡ ಮಾಡ್ಲಿಕ್ಕೆ ಒಪ್ಕೊಂಡಿದ್ದಾರೆ ಅವರು. ಇದು ತೂಕದಲ್ಲಿ ಮೋಸ ಆಗ್ತದೆ ಅಂದಾಗ ಅದನ್ನೊಂದು ಕಮಿಟಿ ರೈಸ್ ಮಾಡಿ ಅಲ್ಲಿ ರೈತ ಮುಖಂಡರಿರ್ಬೋದು, ಇಲಾಖೆ ಅಧಿಕಾರಿಗಳೆಲ್ಲರೂ ಕರ್ಕೊಂಡು ಆ ಒಂದು ತೂಕದ ಮಾಪನ ಯಂತ್ರಗಳನ್ನು ಪ್ರತಿ 15 ದಿವಸಕ್ಕೊಮ್ಮೆ ಮಾಡ್ತೀವಿ ಅಂತ ಹೇಳಿದ್ರು. ಇನ್ನು ಇಳುವರಿಗೆ ಸಂಬಂಧಪಟ್ಟಂತೆ ಗೊಂದಲವನ್ನು ಬಗೆಹರಿಸಿದ್ದಾರೆ. ಇಷ್ಟೆಲ್ಲ ಆದ ನಂತರ ನಾವೆಲ್ಲರೂ ಕೂಡ ಅತ್ಯಂತ ಸಂಭ್ರಮಗೊಂಡು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸಿಹಿ ಹಂಚಿ ಎಲ್ಲ ರೈತ ಮುಖಂಡರು ಸಿಹಿ ತಿಂದು ಮಾನ್ಯ ಜಿಲ್ಲಾಧಿಕಾರಿಗಳ ಹಸಿರು ಶಾಲು ಹಾಕಿ ರೈತ ಗೀತೆ ಹಾಡುವುದರೊಂದಿಗೆ ಈ ಒಂದು ಹೋರಾಟವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ. ಸಂಗಮೇಶ್ ಸಗರ್, ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ, ವಿಜಯಪುರ ಜಿಲ್ಲಾಧ್ಯಕ್ಷ. ಇವತ್ತು ಸುಮಾರು 10 ದಿನಗಳಿಂದ ಇಡೀ ಕರ್ನಾಟಕದಲ್ಲಿ ರೈತರು ತಮ್ಮ ಕಬ್ಬಿಗೆ ಬೆವರಿನ ಬೆಲೆ ಬೇಕು ಅನ್ನೋಂಥ ಒಂದು ವಿಷಯ ಇಟ್ಟುಕೊಂಡು ಸ್ಟ್ರೈಕ್ ಮಾಡ್ತಾರೆ. ಅದೇ ಪ್ರಕಾರ ಬಿಜಾಪುರ ಜಿಲ್ಲೆಯಲ್ಲಿ ಕೂಡ ಮಾಡ್ತಾರೆ. ಬಿಜಾಪುರ ಜಿಲ್ಲೆ ವಿಶೇಷ ಸಮಾಜ ಇತ್ತು. ಆ ವಿಶೇಷ ಸಮಾಜವನ್ನು ಇಲ್ಲಿನ ಉಸ್ತುವಾರಿ ಸಚಿವರ ಮುಖಾಂತರ ನಾವು ಹೇಳಿ ಕಳಿಸಿದ್ವಿ. ಶುಗರ್ ಮಿನಿಸ್ಟರ್ಗಳು ಗಮನಕ್ಕೆ ತಂದಿದ್ದೀವಿ. ಅವರೆಲ್ಲ ಮುತುವರ್ಜಿವಹಿಸಿ ವಿಡಿಯೋ ಕಾನ್ಫರೆನ್ಸ್ ಮಾಡಿಸಿ CM ಜೋಡಿ ಡಿಸ್ಕಷನ್ ಮಾಡಿ ಒಂದು ಇತ್ಯರ್ಥಕ್ಕೆ ತಂದಿದ್ದಾರೆ. ಆ ಇತ್ಯರ್ಥದ ಪ್ರತಿಯನ್ನು ಇವತ್ತು ಮಾನ್ಯ ಜಿಲ್ಲಾಧಿಕಾರಿ ತಂದು ನಮ್ಮ ಸಭೆಯಲ್ಲಿ ಹಂಚಿದ್ರು, ನೋಡ್ಕೊಂಡಿವಿ. ಆಮೇಲೆ ಎಲ್ಲ ನಮ್ಮ ರೈತ ವಿವಿಧ ಸಂಘಟನೆಯ ರೈತ ಮುಖಂಡರೆಲ್ಲ ಚರ್ಚೆ ಮಾಡಿಕೊಂಡು ಒಂದು ಷರತ್ತು ಕೂಡ ಇವತ್ತು ನಾವು ಹಾಕಿದ್ದೀವಿ ಅವರಿಗೆ, ಕಮಿಷನರ್ಗೂ ಮತ್ತು ಇವರಿಗೆ ಮತ್ತು ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ಗೆ. ಈಗೇನು ಅವರು FRP ನಾರ್ಮ್ಸ್ ಪ್ರಕಾರ 10.25 ಏನು ರಿಕವರಿ ಇದೆ, ಆ ರಿಕವರಿಗಿಂತ ಕೆಳಗಿನ ಲೋ ರಿಕವರಿಯಲ್ಲಿ ಯಾರೋ ಕಾರ್ಖಾನೆಗಳು ಕಬ್ಬು ಕಟಾವು ಮಾಡಬಾರ್ದು. ಅಕಸ್ಮಾತ್ ಯಾರಾದರೂ ಕಟಾವು ಮಾಡಿದರೆ ಆ ಲೋ ರಿಕವರಿ ಏನು ರೇಟ್ ಇದೆಯಲ್ಲ ಮಾರ್ಜಿನ್, ಆ ರೇಟ್ ಅದು ಕೊಡಲೇಬೇಕು. ಅದು ಅವ್ರ ಜವಾಬ್ದಾರಿ, ರೈತರ ಮೇಲೆ ಹಾಕೋಂಗಿಲ್ಲ ಅನ್ನೋಂಥ ಒಂದೇದ್ದು. ಎರಡನೇದು 14 ದಿವಸದಲ್ಲಿ ವಿದಿನ್ 14 ಡೇಸ್ ಪೇಮೆಂಟ್ ಆಗಬೇಕಂತ ಒಂದು ಕಂಡೀಷನ್ ಹಾಕಿದೆ. ಆಮೇಲೆ ತೂಕದಲ್ಲಿ ಮೋಸ ಆಗಬಾರ್ದು, ಅದನ್ನು ಕಾಲಕ್ಕೆ ಚೆಕ್ ಮಾಡಿ ಮಾಡಬೇಕು ಅಂತ ಕೆಲವೊಂದು ಷರತ್ತುಗಳು ಮಾಡಿದರೆ. ಆಮೇಲೆ ದೀರ್ಘಕಾಲೀನ ಸುಧಾರಣೆ ಸಲುವಾಗಿ ಕಮಿಷನ್ ಆಫೀಸ್ನಲ್ಲಿ ಲೆಟರ್ ಬರೆಸಿ DC ಅವರು ಡ್ರಾಫ್ಟ್ ಮಾಡಿ ಅಲ್ಲಿ ಮೇಲೆ FRP ಇದಕ್ಕೆ ಡಿಪಾರ್ಟ್ಮೆಂಟ್ ಕಳಿಸಿ ಈಗ ಹೆಂಗೆ FRP ಫಿಕ್ಸ್ ಮಾಡ್ತಾ ಇದ್ದಾರೋ ಇದೇ ರೀತಿಯಾಗಿ ಬಾಯ್ ಪ್ರೊಡಕ್ಷನ್ ಇದೆಯಲ್ಲ, ಬಾಯ್ ಪ್ರೊಡಕ್ಷನ್ ಸಿ ರಂಗರಾಜನ್ ಕಮಿಷನ್ ಪ್ರಕಾರ 70-30 ಏನು ಫಾರ್ಮುಲೈಸ್ ರೇಷೋ ಇದೆ. ಆ ರೇಷೋದಲ್ಲಿ ಅದನ್ನು ಅಳವಡಿಸಿ FRP ಅಳವಡಿಸಿ ಮುಂದಿನ ದಿನಮಾನಗಳಲ್ಲಿ ಈ ಫ್ಯಾಕ್ಟ್ರಿಗೆ ಡೈರೆಕ್ಷನ್ ಕೊಡುವಂಥ ಒಂದು ವ್ಯವಸ್ಥೆ ಮಾಡೋದಂತ ಕೂಡ ಹೇಳಿದ್ದಾರೆ. ಜಿಲ್ಲಾಧಿಕಾರಿ ಒಪ್ಕೊಂಡಿದ್ದಾರೆ, ಜನರು ಖುಷಿಯಾಗಿದ್ದಾರೆ. ಸಿಹಿ ತಿನ್ನಿಸಿ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಗುರುನಾಥ್ ಶಂಕರ್ ಬಗಲಿ, ಭಾರತೀಯ ಕಿಸಾನ್ ಸಂಘ, ಸ್ಟೇಟ್ ಎಕ್ಸಿಕ್ಯೂಟಿವ್ ಮೆಂಬರ್. ನಿನ್ನೆವರೆಗೂ ಕಬ್ಬು ಬೆಳೆಗಾರರ ಒಂದು ಬೆಲೆ ನಿಗದಿತವಾಗಿ ಅಹೋರಾತ್ರಿ ಧರಣಿ ಸುಮಾರು 5 ದಿನಗಳಿಂದ ವಿಜಯಪುರ ನಗರದಲ್ಲಿ ನಡೆದಿತ್ತು. ಅದರ ಪ್ರಯುಕ್ತವಾಗಿ ನಿನ್ನೆ ತನಕ ಕನ್ಫ್ಯೂಷನ್ ಇತ್ತು. ಕೇವಲ ಏನಪ್ಪ ಅಂತಂದ್ರೆ 11.25 ರಿಕವರಿ ಇರ್ತಕ್ಕಂಥ ಒಂದು ಕಬ್ಬಿನ ರಿಕವರಿಗೆ ಅಷ್ಟೇ ಏನಪ್ಪ ಅಂತಂದ್ರೆ 3300 ಬೆಲೆ ಕೊಡ್ತೀವಿ ಅಂತೇಳಿ ಸರ್ಕಾರ ಘೋಷಣೆ ಮಾಡಿತ್ತು. ಅದ್ರ ಬಿಟ್ಟು ಮಿಕ್ಕಿದ್ದೆಲ್ಲ ಕನ್ಫ್ಯೂಷನ್ ಇತ್ತು. ಹೀಗಾಗಿ ಇವತ್ತಿನ ದಿನ ನಾವೇನಪ್ಪ ಅಂತಂದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶ ಪ್ರತಿಯೊಂದಿಗೆ 10.25 ಇತ್ತಪ್ಪ ಅಂದ್ರೆ ಸರಾಸರಿತವಾಗಿ 3200 ಸಿಗ್ತದೆ ಎಲ್ಲ ರೈತರಿಗೆ. 11.25 ಇತ್ತಪ್ಪ ಅಂತಂದ್ರೆ ಅವ್ರಿಗೆ 3300 ಸಿಗ್ತದೆ ಅಂತೇಳಿ ಕ್ಲಿಯರಿಫಿಕೇಶನ್ ಕೊಟ್ಟರು. ಅದನ್ನು ಇಬ್ಬಾಗವಾಗಿ ಏನಪ್ಪ ಅಂತಂದ್ರೆ 100 ರೂಪಾಯಿ ಕನ್ಫ್ಯೂಷನ್ ಏನಪ್ಪ ಅಂತಂದ್ರೆ ಸರ್ಕಾರ ಮತ್ತು ಫ್ಯಾಕ್ಟ್ರಿಗಳು ಯಾವ ರೀತಿ ಕೊಡ್ತಾವೆ ಅಂತೇಳಿ ಕನ್ಫ್ಯೂಷನ್ ಇತ್ತು. ವಿಜಯಪುರ ಜಿಲ್ಲೆಗೆ ಯಾವುದೇ ರಿಕವರಿ ಸಂಬಂಧ ಇಲ್ಲ. ಪ್ರತಿಯೊಂದು ಟನ್ನಿಗೂ ಎಲ್ಲ ಫ್ಯಾಕ್ಟ್ರಿಗೂ ಅನುಗುಣವಾಗಿ ಪ್ರತಿಯೊಂದು ರೈತರಿಗೂ ಪ್ರತಿಯೊಂದು ಟನ್ನಿಗೂ 100 ರೂಪಾಯಿ, ಫ್ಯಾಕ್ಟ್ರಿ 50, ಸರ್ಕಾರ 50 ಕೊಡ್ತಾ ಬಂದಿದ್ದಕ್ಕೆ ಇಡೀ ನಮ್ಮ ಹೋರಾಟಕ್ಕೆ ಬಹಳ ಯಶಸ್ವಿ ಸಿಕ್ಕದ. ಜೊತೆಗೆ ಏನಪ್ಪ ಅಂತಂದ್ರೆ ಇನ್ನಾದ್ರೂ ನಾವು ಏನಾದರೂ ಹಾಕಿದ್ದು ಒಂದು ಸ್ವಲ್ಪ ಅವ್ರಿಗೆ ಏನು ಹಾಕಿವಪ್ಪ ಅಂದ್ರೆ ಪ್ರತಿಯೊಂದು ತೂಕ ಆಗಲಿ ರಿಕವರಿ ಆಗಲಿ ಪಾರದರ್ಶಕ ಆಗಲಿ ಅಂಥೇಳಿ ನಮ್ಮ ಬೇಡಿಕೆಯನ್ನು ಒಡ್ಡಿ ಇವತ್ತು ಸಿಹಿ ತಿನ್ನಿಸುವ ಮೂಲಕ ಜಿಲ್ಲಾಧಿಕಾರಿಗಳನ್ನು ಒಳಗೊಂಡು ಪ್ರತಿಯೊಂದು ಮಾಧ್ಯಮದವರು ಒಳಗೊಂಡು ಆರಕ್ಷಕ ಬಂಧುಗಳು ಒಳಗೊಂಡು ಸಿಹಿ ತಿನ್ನಿಸುವ ಮೂಲಕ ನಾವು ಯಶಸ್ವಿಯನ್ನು ಆಚರಣೆ ಮಾಡಿದೆ. ಸತೀಶ್ ಪಾಟೀಲ್, ರೈತ ಮುಖಂಡ, ವಿಜಯಪುರ.